ವೀಕ್ಷಕರೇ, ನಟ ದರ್ಶನ್ ಅವರ ರೇಣುಕಾಸ್ವಾಮಿ ಕೇಸ್ನ ವಿಚಾರಣೆಯನ್ನು ಈಗಾಗಲೇ 1 ವರ್ಷದೊಳಗೆ ಮುಗಿಸಿ ತೀರ್ಪನ್ನು ನೀಡಬೇಕು ಅಂತ ಸುಪ್ರೀಂ ಕೋರ್ಟ್ ಆದೇಶವನ್ನು ಹೊರಡಿಸಿದ್ದು, ಈ ಒಂದು ಕೇಸ್ನ ಟ್ರಯಲ್ ಕೂಡ ತ್ವರಿತಗತಿಯಲ್ಲಿ ನಡೀತಿದ್ದು, ಇದೀಗ ನಟ ದರ್ಶನ್ ಅವರ ಕೇಸ್ನಲ್ಲಿ ಮಹತ್ವದ ಬೆಳವಣಿಗೆ ಒಂದು ನಡೆದಿದೆ ಅಂತಾನೆ ಹೇಳ್ಬೋದು. ಹೌದು ವೀಕ್ಷಕರೇ, ನಟ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ರೇಣುಕಾಸ್ವಾಮಿ ಕೊಲೆ ಕೇಸ್ನ ವಕೀಲರಾಗಿರುವಂತಹ ಸುನಿಲ್ ಕುಮಾರ್ ಅವರು ದರ್ಶನ್ ಅವರ ಈ ಒಂದು ಕೇಸನ್ನ ಕೈಬಿಟ್ಟಿದ್ದು, ಇದು ಈ ಒಂದು ಕೇಸ್ಗೆ ಅತಿ ದೊಡ್ಡ ಟರ್ನಿಂಗ್ ಪಾಯಿಂಟ್ ಅನ್ನು ಕೊಡಲಿದೆ ಅಂತ ಹೇಳಲಾಗ್ತಿದೆ. ನಟ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ನಿರ್ದೇಶನದ ಮೇರೆಗೆ ವಿಜಯಲಕ್ಷ್ಮಿ ದರ್ಶನ್ ಈ ಒಂದು ನಿರ್ಧಾರವನ್ನ ತೆಗೆದುಕೊಂಡಿದ್ದಾರೆ ಅಂತ ಹೇಳಲಾಗ್ತಿದೆ. ದರ್ಶನ್ ಅವರ ಪರವಾಗಿ ವಾದ ಮಂಡನೆಗೆ ವಕೀಲರ ಕೊರತೆಯಿಂದಾಗಿ ಟ್ರಯಲ್ ಅನ್ನ 1 ವಾರಗಳ ಕಾಲ ಮುಂದೂಡಲಾಗಿದೆ. ಆದ್ರೆ ವೀಕ್ಷಕರೇ, ದರ್ಶನ್ ಅವರ ಕೇಸ್ನಲ್ಲಿ ಮತ್ತೊಂದು ಲೇಟೆಸ್ಟ್ ಅಪ್ಡೇಟ್ ಬರ್ತಿರೋದೇನಪ್ಪಾ ಅಂದ್ರೆ, ಇನ್ ಮುಂದೆ ನಟ ದರ್ಶನ್ ಅವರ ಕೇಸನ್ನ ಹಿರಿಯ ವಕೀಲರಾಗಿರುವಂತಹ CV ನಾಗೇಶ್ ಅವರು ನೋಡಿಕೊಳ್ಳಲಿದ್ದು, ಇದು ಈ ಒಂದು ಕೇಸ್ಗೆ ಅತಿ ದೊಡ್ಡ ಟರ್ನಿಂಗ್ ಪಾಯಿಂಟ್ ಅನ್ನು ಕೊಡಲಿದೆ ಅಂತಾನೆ ಹೇಳ್ಬೋದು. ಈ ಹಿಂದೆ ಕೂಡ ನಟ ದರ್ಶನ್ ಅವರಿಗೆ ಜಾಮೀನು ಸಿಗುವಂತೆ CV ನಾಗೇಶ್ ಅವರೇ ಮಾಡಿದ್ದು, ಆ ನಂತರ ಕಾರಣಾಂತರಗಳಿಂದ ದರ್ಶನ್ ಕೇಸನ್ನ ಬೇರೊಬ್ಬ ವಕೀಲರಿಗೆ ವರ್ಗಾವಣೆಯನ್ನ ಮಾಡಲಾಗಿತ್ತು. ಇದೀಗ ಮತ್ತೆ CV ನಾಗೇಶ್ ಅವರೇ ದರ್ಶನ್ ಅವರ ಕೇಸನ್ನ ನೋಡಿಕೊಳ್ಳಲಿದ್ದು, ನಿಜಕ್ಕೂ CV ನಾಗೇಶ್ ಅವರು ಹೊಸ ಆಶಾಕಿರಣ ಆಗಿದ್ದಾರೆ ಅಂತಾನೆ ಹೇಳ್ಬೋದು. ಸೊ ವೀಕ್ಷಕರೇ, ಯಾರಲ್ಲ ಆದಷ್ಟು ಬೇಗ ನಟ ದರ್ಶನ್ ಅವರು ಈ ಒಂದು ಕೇಸ್ನಿಂದ ಆರೋಪ ಮುಕ್ತರಾಗ್ಲಿ ಅಂತ ಹೇಳ್ತೀರಾ? ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ಜೈ ಡಿ ಬಾಸ್ ಅಂತ ಕಮೆಂಟ್ ಮಾಡಿ ತಿಳಿಸಿ.